ಹೆಂಗ ನಿಮ್ದಾಗ ಇದೆಯಾ ಸುಮ್ಮನಿರಮ್ಮ. ಯಾರು ಮಾತಾಗೋಣ ನಿಮ್ದೇ ಕುಕ್ಕ ಅಂತೀಯ ಇವಾಗ. ಒಂಥರ ನಿಮ್ದಾಗ ಇದೆಯಾ ಸುಮ್ಕಿರು. ಏನೋ ಕೋಳಿನ ಮಾಡ್ಕೊಂಡು ತಿಂದೇಳು ನಿಮ್ದಾಗ ಇದೆಯಾ. ನೆಮ್ಮದಿ ಅಂದ್ರೆ ಏನು ಹೇಳ್ತೀಯ ಬಿಡತ್ತೆ. ಸಖತ್ತು ನೆಮ್ಮದಿಯಾಗ ಇದ್ದೀನಿ. ನನ್ನ ಗಂಡ ಏನು ಕುಡಿಯೋನಲ್ಲ ತಿಂಬಾನಲ್ಲ ಏನಲ್ಲ. ಕೆಲ್ಸಕ್ಕೆ ಹೋಗ್ತೀವಿ ಇಬ್ಬರು ಬದುಕು ಮಾಡ್ತೀವಿ ನೆಮ್ಮದಿಯಾಗ ಇದ್ದೀವಿ. ಯಾರು ತಂಟೆ ಯಾರು ಸವಾಸಕ್ಕೆ ಹೋಗ್ದಂಗೆ ಎಣ್ಣೆಸ್ಲೆ ಮಿಕ್ಸಿ ಕುಕ್ಕರ್ ಯಾವಳ ಅದೇ ಹೊತ್ಕೊಂಡು ಹೋಗ್ಯವ್ರಿ. ಯಾವಳ ಅಂಬೋದು ಗೊತ್ತಾಗಬೇಕು. ಆವಾಗ ಮಾತಾಡ್ತೀನಿ, ನಾನು ಈಗ ಮಾತಾಡಲ್ಲ. ನಮ್ಮ ಅವಕ್ಕೆ ಇನ್ಯಾರು ಕಾಳ್ರು ಬಂದಿದ್ದ. ಇನ್ಯಾರು ಹೊಟ್ಟೆ ಕಿಚ್ಚಿಗೆ ಮಾಡ್ತಾರೆ ಹೇಳು. ಮಾಡ್ಕೊಂಡ್ರಲ್ಲ ಚೆನ್ನಾಗಾದ್ರಲ್ಲ ಎಲ್ಲ ನೆಮ್ಮೆ ಮಾಡ್ಕೊಂಡು ದುಡ್ಡು ಇಕ್ಕೊಂಡ್ರಲ್ಲ ಅಮ್ಮಂದು ಹೊಟ್ಟೆ ಕಿಚ್ಚಿ ಅಲ್ಲ. ಅವ್ರ ಮನೆಯಾಗ ಇದ್ದಿದ್ರೆ ನಾನೆಲ್ಲ ನೀನು ಕೂತ್ಕೊಂಡು ಮಾತಾಡೋದುಂಟೆ. ಎಲ್ಲ ನಾನು ಇವಾಗೆಲ್ಲಡು ನೆಮ್ಮದಿಯಾಗಿದ್ದೀನಿ. ಬಂದಾಗಿಂದಲೂ ನೆಮ್ಮದಿಯಾಗಿದ್ದೀನಿ ಕಾಣತ್ತೆ. ಯಾರು ಸವಾಸಕ್ಕೂ ಯಾರು ತಂಟೆಗೆ ಹೋಗ್ದಂಗೆ ನೆಮ್ಮದಿಯಾಗಿದ್ದೀನಿ. ಅಯ್ಯಪ್ಪ ಎಲ್ಲನೋ ಒಬ್ರತ ಮಾತಾಡೋದುಂಟೆ ನೀನು. ಎಲ್ಲನೋ ನಿಮ್ಮದೇ ಒಂದು ಸಣ್ಣ ಸಾಕಾಗೈತೆ ಅಂತ ಕುಕ್ಕಮ್ಮದುಂಟೆ. ನೀನೇನೆಲ್ಲ ಕುಂಡ್ರು ಕೊಡ್ತಿರ್ಲಿಲ್ಲ, ಒಬ್ರು ಮಾತಕ್ಕೆ ಹೋಗ್ಬಿಡ್ತಿರ್ಲಿಲ್ಲ. ಎತ್ತ ಹೋಗಿ ಅವಳಿ ಚೆನ್ನಾಗಿ ಯಾರು ತಗೊಂಡು ಮಾತಾಡಿರಿ ಸಾಕು. ತಿಕ್ಲಿ ಕಟ್ರಿ ಅಲ್ಲಿ ಮಾತಾಡ್ತಾ ಇದೆಯೇನೇ ಎಂಬೋರು. ನಿಮ್ದಾಗಿದೆ ಸುಮ್ಮನೆ ಇರ್ತಾ ಬ್ಯಾರೆ ಇದ್ದಾಗಿಂದಾನು ನಿಮ್ದಾಗೆ ಇದೆಯಾ. ನಕ್ಕ ನಡಿ ಊಟ ಮಾಡು. ಬೇಡ ಕಣಮ್ಮ. ಸಾಮಾನು ಕಟ್ಟಿಕಕ್ಕೆ ಚೀಟಿ ಕೊಟ್ಟು ಬಂದಿದ್ದೀನಿ ಸಂತಪ್ಪನ ಕೈಗೆ. ಎಲ್ಲ ಬರ್ದಿದ್ದೆ. ಎಲ್ಲ ಯಾಕೆ ತಡಿ ತಾಣ ಇಕ್ಕೊಂಡ್ರಲ್ಲ ಸ್ಮಕ್ಕ ಒಂದಿಷ್ಟು ತಗೊಂಡೋಗ್ರಿ ದೀಪಮ್ಮನ ಅಂಗಡಿಯಾಗೆ ತಗೊಳ್ರಿ ಇಲ್ಲೇನೆ ಅಂತ. ಅದಕ್ಕೆ ಇಲ್ಲೇ ತಾಮನಂತ ಎಲ್ಲ ಬರ್ದಿದ್ದೀನಿ. ಒಂದು 5 kg ಸಕ್ಕರೆ ಟೀ ಪುಡಿ ಎಲ್ಲನ ಕಟ್ಟಿಕ್ಕಿದ್ದೀರಿ. ಇಲ್ಲೇ ರೀ ತಮ್ಮನ ಅಂಗಡಿಗೆ ಇಲ್ಲೇ ಸಾಮಾನ ಎಷ್ಟು ಬೇಕೋ ಅಷ್ಟೆಲ್ಲ ಕಟ್ಟಿಸ್ಕೊಬೇಕಣಪ್ಪ. ಮನೆಯಾಗ ಎಲ್ಲ ಖಾಲಿಯಾಗಿದೆ. ಎಲ್ಲ ಥರ ನಡಿ. ಇವಳು ಇಲ್ಲಿ ಬಂದು ಕುಕ್ಕಂತಾಳೆ ಇನ್ನು. ಹಂಗೆ ಇವಳು ಇಲ್ಲಿ ಬರ್ತಾಳೆ. ನಿಮ್ಮದು ಆಲೆ ಎಲ್ಲ ಕಟ್ಟಿಕ್ಕಿದೆ ಅನ್ರತ್ನಕ್ಕ. ಆಲೆ ನಿಮ್ಮದು 3,500 ಆಗೈತೆ. ಈಗ ಸಂಗೀತ ಅಕ್ಕಾರ ಅವರು ಕಟ್ಟಿಸ್ಕೊಂಡೋದ್ರು. ಅವರು ಒಂದು 5,000 ರೂಪಾಯಿ ಸಾಮಾನು ತಗೊಂಡೋದ್ರು. ಎಲ್ಲ ಚೆನ್ನಾಗಿ ಕಟ್ಟಿಸ್ಕೊಂಡೋದ್ರು ಎಲ್ಲನ. ಅವರು ಸಂಗೀತ ಅಕ್ಕಾರ ಬೇರೆ ಬಂದಿದ್ರು. ಒಂದು ಕುಕ್ಕರ್ಸಿ ಅಂತಾಳೆ. ಅವಳು ನಮ್ಮ ರತ್ನಿ. ನಡಿಯಪ್ಪ ನಡಿ. ಚೆನ್ನಾಗಿ ಒಂದು 10,000 ರೂಪಾಯಿ ಆಗ್ಲೇಳು ಇಲ್ಲೇ ತಕ. ರೀತಮ್ಮಗೆ ಚೆನ್ನಾಗೆ ಆಗಬೇಕು ವ್ಯಾಪಾರ. ಅದಕ್ಕೆ ಎಲ್ಲ ಇಲ್ಲೇ ತಕ ಹೇಳ್ತೀನಿ. ಹಿಂಗೆಲ್ಲೂ ಹೋಗ್ಬೇಡ ಕಣೆ. ನೋಡಿ ಹೇಳಿರ್ತೀನಿ. ಎಲ್ಲೂ ಹೋಗ್ಬೇಡ. ನಾನು ಹೇಳ್ತಾ ಇದ್ನಲ್ಲ, ನಾನು ಹೇಳ್ದಂಗೆ ಕೇಳು. ಎಷ್ಟೇ ಈ ಚೇರ್ಮನ್ ಸಣ್ಣಪ್ಪ ಕೈ ಇಕ್ಕಿರತ್ತಾಗ ಯಾವತ್ತಿದ್ರೂ ಏನಿಲ್ಲ. ಯಾವತ್ತೂ ದುಡ್ಡು. ನಾನು ಏನೋ ಒಂದು ಈಟ್ ಕೈ ಇಕ್ಕಿದ್ದೀನಿ ಅಂದರೆ ಅದ್ರ ಕತೆನೇ ಬೇರೆ. ನೀನು ಪೂಜೆ ಮಾಡಿದ್ಯಾ ಅಂದಮೇಲೆ ಮತ್ತೆ ಆಗ್ದಂಗಿರುತ್ತೆ. ಹಾಗೇ ಆಗುತ್ತೆ ಸುಮ್ಕಿರು. ಯಾವುದು ಇದಿರಲ್ಲ ಘನವಾಗುತ್ತೆ. ತಡಿ ನೋಡಮಂತೆ ಚೆನ್ನಾಗಾಗುತ್ತೆ. ರೀತಮ್ಮನಿಗೆ ನೋಡು. ಚೆನ್ನಾಗಾಗುತ್ತೆ. ನಮ್ಮ ಅಯ್ಯಪ್ಪನೇ ಪೂಜೆ ಮಾಡಿರೋದಂದಮೇಲೆ ಆಗ್ದಂಗಿರುತ್ತೆ. ನಿಮ್ದಾಗ ಇದೆಯೇಳು ರತ್ನಮ್ಮ. ಆರಾಮಾಗಿ ಕುಕ್ಕಣೆ ಆರಾಮಾಗಿದ್ಯಾ ಇವಾಗ. ಊಟ ಎಮ್ಮೆ ಪಮ್ಮೆ ಅಂತ ಅಂದಿದ್ರೆ ಆಗ್ತಿರ್ಲಿಲ್ಲ. ನಾನು ತಾಯಿ ಕೆಡಿಸ್ಕೊಂಬ ನಿಂತ್ಕೊಂಡವ್ರಿ. ಇಲ್ಲೇ ರೀತಮ್ಮನ ಅಂಗಡಿ ಕಟ್ಟಿಸ್ಕ ಸಾಮಾನ ಅಂತ. ಅಯ್ಯೋ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಯಾರು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತಾರೆ ಹೇಳು. ಅವಳಿಗೆ ಸರಿಯಾಗಿ ಆಗುತ್ತೆ ತಡಿ. ಇವೆಲ್ಲನ ಸರಿಯಾಗಿದ್ದು ಮಾಡೇವಿ. ಅಯ್ಯೋ ನಮ್ಮ ಮಾಮ ಒಳ್ಳೆನಲ್ಲ. ಅವ್ನ ಕೈಯಾಗ ಏನು ಮಾಡಿರೂ ಆಗಲ್ಲ. ತಡಿ ನೋಡ್ಮಂತೆ. ಇವೆರಡು ಅವೇ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಒಳ್ಳೆಯರಲ್ಲ. ಅವ್ರ ಕೈಯಾಗ ಏನು ಮಾಡಿರೋ ಉದ್ಧಾರ ಆಗಲ್ಲ. ಅವ್ರೇನಂಗೆ ದೊಡ್ಡಿದು ಅಮ್ಮಂಗೆ ಅವಳಂಗೆ ಪೂಜೆ ಮಾಡಿಸವಳು. ಹಂಗೆ ಅವಳು ಬಿಡತ್ತ ಏನಾರ ಮಾಡ್ಕೊಂಡು ಒಳಗೆ ಹೋಗ್ಲಿ. ಅವಳ್ದು ಏನು ಹೇಳ್ತಿ. ಅದಕ್ಕೆ ಮತ್ತೆ ಇವಾಗ ನೀನು ನೋಡಲಿ ಅಂತ ಮಾತಾಡ್ಕೊಂಡು ಹೋಗಿದ್ದು. ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಾರೆ ಇವಾಗ. ಮಾತಾಡ್ಕೊಂಡು ಹೋಗ್ರಿ. ಇಲ್ಲಿ ಕುಕ್ಕಂಡಿರೋದಕ್ಕೆ ಇಲ್ಲಿ ಕುಕ್ಕಂಡೋಳೆ ಅಂತ ಬೈಕಂತಿದ್ರು. ಅಟ್ಟು ಹೊರ್ಕೊಂಡವ್ರಪ್ಪ. ಯಪ್ಪ ಇಲ್ಲಿ ಇವಳು ಹಿಂಗೆ ಕುಕ್ಕಂಡಿರೋದು ನೋಡಿ ಹಿಂಗೆಲ್ಲನ ಕುಕ್ಕಮ್ಮಕ್ಕೆ ಬಿಡ್ತಿರ್ಲಿಲ್ಲ ಅವರು. ಯಪ್ಪ ಹಿಂಗೆ ಕುಕ್ಕಂಡಿರೋದು ನೋಡಿ ಎಷ್ಟು ಹೊಟ್ಟೆ ಹುರ್ಕೊಂಡವ್ರು ಏನೋ. ಎಂದು ಪಾಪ ಏಮೋ ಇವಕ್ಕ ಹಿಂಗೆ ಕುಕ್ಕಂಡಿಲ್ಲ. ಇವ ನಿಮ್ಮದೇ ಕುಕ್ಕಂಡೈತೆ ಎಷ್ಟು ಹೊಟ್ಟೆ ಹುರ್ಕೊಂಡವ್ರೇನೋ. ಅದಕ್ಕೆ ಬಾರಕ್ಕ ಅವ್ರ ಎದುರಿಗೆ ಬತ್ತಾ ಹೋಗ್ತಾ ಚೆನ್ನಾಗಿರೋ ಅಂದೆ. ಅದಕ್ಕೆ ಬಂದಿತ್ತು ಇವಕ್ಕ. ಸಕ್ಕತ್ತು ಹುರ್ಕೊಬಿಟ್ಟವ್ರೆ. ಹುರ್ಕಂಬ್ಲಿ ಬಿಡು. ಚಂದಾಗಿ ಹುರ್ಕಂಬ್ಲಿ ಹೇಳು. ಅದೆಷ್ಟು ಹುರ್ಕಂಬ್ಲಿ. ಆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಮಚ್ಚಿ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಯ್ಯೋ ಇಬ್ಬರಳು ಚಂದಕ್ಕೆ ಬೈಕೊಂಡಿರ್ತಾರೆ. ಮನೇಲಿ ಹೋಗ್ಕೊಂಡಿರೋದು ಬೈಕಂಬ್ಲೇಳು. ಇನ್ನೂ ಬೈಕಂಬ್ಲೇಳು. ಯಾರು ಬೇಡ ಅಂದ್ರೆ ಚಂದಾಗಿ ಬೈಕಂಬ್ಲೇಳು. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಮೇಲೆ ಇಲ್ಲೇ ಇರ್ತೀವಿ ತಗೊಳ್ಳಿ. ಇಲ್ಲಿಗೆ ನಿಮ್ಮ ಅಂಗಡಿಗೆ ಬರ್ತೀವಿ ಇನ್ಮೇಲಿಂದಾನು. ಸರಿ ಆಯಿತು ಬನ್ನಿ. ಎಲ್ಲ ಕಡಿಮೆ ರೇಟಿಗೆ ಮಾಡಿಕೊಡ್ತೀನಿ. ಹೌದಾ? ಓಕೆ. ನಾನು ಇಲ್ಲೇ ಇದ್ಕೊಂಡು ಇಲ್ಲಿ ಒಂದು ಬಾಡಿಗೆ ಮನೆ ಮಾಡಿಬಿಡೋಣ. ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ಬೇಜಾರಾಯಿತು ಟೌನಲ್ಲಿ ಇರೋದಕ್ಕೆ. ಅದಕ್ಕೆ ಈ ಕಡೆ ಬಂದೆ ಹಳ್ಳಿ ಕಡೆ. ನನಗೇನಿಲ್ಲ. ನೋಡು ನಾನು ಇಸ್ಪೀಟ್ ಆಡೋಕೆ ಹೋಗಿದ್ದೀನಿ ಅಂದರೆ ಒಂದೊಂದು ಸತಿ 1 ಲಕ್ಷ 1.5 ಲಕ್ಷ ದಿವಸ 1.5 ಲಕ್ಷ 2 ಲಕ್ಷ ದುಡ್ಕೊಂಬರ್ತೀನಿ. ಈ ಕಡೆ ಆದರೆ ಚೆನ್ನಾಗಿ ಹಳ್ಳಿ ಕಡೆ ಅಂತ ನಾನು. ಆ ಕಡೆ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಕಡೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಹಳ್ಳಿ ಕಡೆ ಬರ್ತಾ ಇದ್ದೀನಿ. ಹೌದೇನು? ಎಲ್ಲ ತೋಟ ಮಾಡ್ತೀವಿ ಅಂತಂದ್ರಿ ಮತ್ತೆ? ತೋಟನೂ ಮಾಡ್ತೀನಿ. ದಾಳಿಂಬೆ ತೋಟ, ಪಪ್ಪಾಯಿ ತೋಟ, ಸಪೋಟೊ ತೋಟ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡ್ತೀನಿ. ಇನ್ನೇನು ಸಣ್ಣಪ್ಪನವರು ಹೊಲ ಕೊಡ್ತಾರಲ್ಲ ಮಾಡ್ತೀನಿ. ಅವರು
ಚಿಕ್ಕಮ್ಮ ಆಗಬೇಕು. ನಾವು ಮಾಡ್ತೀವಿ, ತೋಟ ಮಾಡ್ತೀನಿ ಎಲ್ಲ. ಹೌದೇನು ನಾನು ನಮ್ಮ ಮನೇಲಿ ಇವಾಗ ಒಬ್ಳೇನೆ. ನಮ್ಮ ಮನೆಯವರು ಅವರು ಹಿಂಗೆ ಜಗಳ ಮಾಡ್ಕೊಂಡು ಬಿಟ್ಟೋದ್ರು. ಹಿಂಗೆ ನಮ್ಮ ಹುಡುಗ ಹಿಂಗೆ ಅವನು ಇಲ್ಲೇ ಇಲ್ಕನೋ ಹೋಗ್ತಾನೆ, ಹಿಂಗೆ ಇಲ್ಕನೋ ಅವನು ಇಲ್ಲೇ ಓಡಾಡ್ತಿರ್ತಾನೆ. ನಾನು ಅದಕ್ಕೆ ಅಂಗಡಿ ಮಾಡ್ಕೊಂಡಿದ್ದೀನಿ. ಅವ್ರದ್ದೆಲ್ಲ ನೆಚ್ಕೊಂಡಿದ್ರೆ ಆಗಲ್ಲ ನನ್ನ ಗಂಡಂದ ಅಂತೇಳಿ ನಾನು ಯಪ್ಪ ಒಳ್ಳೆಯವನಲ್ಲ. ಸುಮ್ಮನೆ ಜಗಳ ಮಾಡ್ತಿರ್ತಾನೆ ಎಲ್ಲದಕ್ಕೂ. ಅದಕ್ಕಾಗಿನ ನೀವೇನು ತಲೆ ಕೆಡಿಸ್ಕೊಬೇಡ ಬಿಡಿ. ನಾನಿದ್ದೀನಲ್ಲ, ಇನ್ಮೇಲಿಂದ ಏನೂ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಏನು ಭಯ ಇಲ್ಲ. ಇನ್ಮೇಲೆ ಯಾವುದು ಭಯ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ನನಗೆಲ್ಲ ಗೊತ್ತಿದೆ, ಯಾವ ಥರ ಇರಬೇಕು ಏನು ಎತ್ತ ನನಗೆಲ್ಲ ಗೊತ್ತಿದೆ. ನಿಮಗೆ ಮಕ್ಳು ಎಷ್ಟು? ಮಕ್ಳಿಲ್ವಾ ನಿಮಗೆ? ನೀವು ಒಂದು ಆಗಿತ್ತು ತೀರ್ಕೊಬಿಡ್ತು, ಏನೋ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನಾವು ಈ ಕಡೆ ಬರ್ತಾ ಇರೋದು ಹಳ್ಳಿ ಕಡೆ. ಹಳ್ಳಿ ಕಡೆ ಬಂದರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ. ಇವಾಗ ಸದ್ಯಕ್ಕಿಲ್ಲ ಮಕ್ಕಳು. ಒಂದು ಆಗಿತ್ತು, ಹೆಣ್ಣು ಪಾಪು ತೀರ್ಕೊಬಿಡ್ತು, ಹುಷಾರಿರಲಿಲ್ಲ, ಅದಕ್ಕಾಗಿ. ಸರಿ ಆಯಿತು ಬನ್ನಿ. ನೀವೇನು ಇಸ್ಪೇಟಾಗಿ ಸಕ್ಕತ್ತಾಗಿ ಹೊಡಿತೀರಾ ಅಂತೀರಾ. ನಿಜವಾಗ್ಲೂ ಚೆನ್ನಾಗಿ ದುಡಿತೀನಿ. ದಿನ 1.5 ಲಕ್ಷ 2 ಲಕ್ಷ ದುಡಿತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ ಸರಿನಾ. ನಿಮ್ಗೇನು ಬೇಕು, ಏನು ಬೇಕಿದ್ರು ಏನು ಇದ್ದಿದ್ರು ನನ್ನ ಕೇಳಿ. ನೀವೇನು ಎಲ್ಲರ ಎದುರಿಗೂ ಚೆನ್ನಾಗಿರಬೇಕು. ನನಗೇನೋ ನಿಮ್ಮನ್ನು ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು. ನಿಮ್ಗೆ ಯಾವ ಒಡವೆ ಬೇಕು, ಯಾವ ಥರ ಬಟ್ಟೆ ಬೇಕು, ಯಾವ ಥರ ಸೀರೆ ಬೇಕು, ನಿಮ್ಗೇನು ತಿನ್ನಬೇಕು ಅನಿಸುತ್ತೆ ಅದನ್ನು ನನ್ನ ಹತ್ರ ಹೇಳಿ, ನಾನೆಲ್ಲ ತಂದು ಹಾಕ್ಬಿಡ್ತೀನಿ. ಸರಿನಾ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಏನಿದ್ರು ಅಂಗಡಿಗೆ ಬೇಕಾದ್ರೆ ರೇಷನೂ ನಾನೇ ಕಳಿಸ್ತೀನಿ. ಎಲ್ಲ ಪ್ರತಿಯೊಂದು ನಾನೇ ನೋಡ್ಕೊತೀನಿ. ನಿಮ್ಮ ಮನೇದು ಏನಿದ್ರು ನಾನು ನೋಡ್ಕೊತೀನಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹೆಂಗೋ ಭಾಳ ಖುಷಿ ಆಗ್ತೈತೆ. ನೀವು ಹೇಳೋದು ನೋಡಿದ್ರೆ ನನಗೊಂಥರ ಧೈರ್ಯ ಬಂದಂಗೆ ಆಗ್ತೈತೆ. ನಿಜವಾಗ್ಲೂ ನನಗೊಂಥರ ಧೈರ್ಯ ಬಂದಂಗೆ ಆಗ್ತೈತೆ ಇವಾಗ, ಗೊತ್ತಾ. ಯಾಕಂದರೆ ಇವಾಗ ನನ್ನ ಮಗ ನೋಡಿದ್ರೆ ಹಿಂಗೆ, ನನ್ನ ಗಂಡು ನೋಡಿದ್ರೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಮಂಥವ್ರು ಸಿಕ್ಕಿರೋದು ನನ್ನ ಪುಣ್ಯ. ನೀವು ನನಗೆ ಎಲ್ಲ ಒಡವೆ ಮಾಡಿಸಿ, ಸ್ವಲ್ಪ ಒಡವೆ ಮಾಡಿಸ್ಕೋಬೇಕು ಅಂತ ನನಗೆ ತುಂಬ ಆಸೆ. ಎಲ್ಲ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳಿ. ಯಾಕಂದರೆ ನನಗೆ ಭಾಳ ಆಸೆ. 2 ಹಳೆ ಸರ ಮತ್ತು ನೆಕ್ಲೆಸ್ಸು, ಹಾರ, ಜುಮ್ಕೆ, ಮುತ್ತಿನ ಜುಮ್ಕೆ, ಕೊಳ್ಚೇನು, ಈ ಥರ ಬಳೆಗಳು, ಈ ಥರ ಎಲ್ಲ ಮಾಡಿಸ್ಕೋಬೇಕು ಅಂತ ನನಗೆ ತುಂಬ ಆಸೆ. ಅದನ್ನೆಲ್ಲ ಮಾಡಿಸ್ರಿ ನೀವು. ಹಾಗೆ ಸ್ವಲ್ಪ ಇದು ಹಿಂಗೆ ತಗಲಾಕೊಳ್ತಾರಲ್ಲ ಅದು, ಮತ್ತು ಹ್ಯಾಂಗಿಂಗ್ಸು, ಇದನ್ನೆಲ್ಲ ಮಾಡಿಸಿ ಪ್ಲೀಸ್. ಏನು ನೋಡಬೇಕು, ನಾನು ಮಾಡಿಸ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ನನ್ನ ಹತ್ರ ಚೆನ್ನಾಗಿದ್ರೆ ಸಾಕು, ನನಗೆ ಅದೇ ಖುಷಿ. ನಾಳೆನೇ ನಾನು ಇಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದೀನಿ. ನಾನು ನಿಮಗೆ ಆವಾಗಲೇ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆದರೆ ಅದಕ್ಕೆ ನಾನು ಹೇಳೋಗೋಣ ಅಂತ. ನೀವೇನು ಅಂಗಡಿದಾಗಲೇ ಹೇಳು, ನಾನೇ ಎಲ್ಲ ಬಂಡವಾಳ ಹಾಕ್ಬಿಡ್ತೀನಿ ಅಂಗಡಿಗೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಬಂಡವಾಳ ಹಾಕಿ ನಾನೇ ನಿಮಗೆ ಇದು ಮಾಡ್ತೀನಿ. ನೀವೇನು ಎಲ್ಲದ್ರಾಗೂ ಆರಾಮಾಗಿದ್ದು ಬಿಡಿ. ಅಷ್ಟೇ. ಇವಾಗ ನಿಮ್ಮ ಮಗನೂ ಹೇಳ್ದಂಗೆ ಕೇಳ್ತಾರಲ್ಲ. ನನ್ನ ಮಗನೂ ಹೇಳ್ದಂಗೆ ಕೇಳ್ತಾನೆ. ಅವನೇನಿಲ್ಲ, ನೀವು ಹೇಳ್ದಂಗೆ ಕೇಳ್ತಾನೆ. ಬೇಕಾದರೆ ಅಪ್ಪೋ ಪಾಪ ಪ್ರದಿ ಅಂತ ಹೇಳಿದ್ರೆ ಸಾಕು ಪಾಪ ಅಂತ. ನಮ್ಮ ಪಾಪ ಹೇಳ್ದಂಗೆ ಕೇಳ್ತಾನೆ ನಮ್ಮ ಹುಡುಗ. ನಮ್ಮ ಹುಡುಗ ಒಳ್ಳೇನು, ಹೇಳ್ದಂಗೆ ಕೇಳ್ತಾನೆ ನಮ್ಮ ಪಾಪ, ಬಲು ಒಳ್ಳೇನು. ಸರಿ ಆಯ್ತು ಹೇಳ್ರಿ. ನಾನು ನಿಮ್ಗೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಏನು ಬೇಕಿದ್ರು ನಾನು ಮಾಡಿಕೊಡ್ತೀನಿ. ನೀವು ಧೈರ್ಯವಾಗಿರ್ರಿ. ನೀವು ಒಂಥರ ಬೇಜಾರಾಗಿರೋದು ನೋಡಿ ನನಗೆ ಅಯ್ಯೋ ಅನ್ನಿಸ್ತು. ಕಷ್ಟ ಕಾಲದಾಗೆ ಕೈ ಹಿಡಿಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಕೈ ಹಿಡಿತಾ ಇದ್ದೀನಿ. ನಿಮಗೆ ಗಂಡ ಬೇರೆ ಬಿಟ್ಟು ಹೋಗಿದ್ದೀರಾ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಕೈ ಹಿಡಿತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಸರಿ ಆಯಿತು. ನನಗಂತ ಇವಾಗ ನಿಜವಾಗ್ಲೂ ಈ ಜೀವನನೇ ಬೇಡಪ್ಪ ಅಂತೇಳಿ ಅಲೆನೇ ನಾನು ಸುಮ್ಮನಾಗಿದೆ. ಒಂಥರ ಬೇಜಾರಾಗಿತ್ತು. ಈ ಜೀವನನೇ ಬೇಡಪ್ಪ ನನಗೆ ಅಂತ ಅನಿಸಿತ್ತು. ಇವತ್ತೊಂಥರ ಖುಷಿ ಆಯಿತು, ಸಮಾಧಾನ ಆಯಿತು ನಿಮ್ಮಂಥವ್ರು ಸಿಕ್ಕಿರೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ರೀತಾ ತುಂಬ ಇಷ್ಟ ಆಗ್ಬಿಟ್ರು. ನಾನು ನಾಳೆನೇ ಮನೆ ಶಿಫ್ಟಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ ಬಾಡಿಗೆ ಮನೆಗೆ. ರೀತಾ ಅವರಿಗೆ ನಾನು ತುಂಬ ಹೆಲ್ಪ್ ಮಾಡ್ತೀನಿ. ಎಲ್ಲ ಅವ್ರು ಏನು ಇಷ್ಟಪಡ್ತಾರೋ, ಏನು ಸೀರೆ ತಗೊಳ್ತಾರೋ, ಏನು ಬಟ್ಟೆಯಿಂದ ಹಿಡಿದು ಸೀರೆಯಿಂದ ಹಿಡಿದು ಅವ್ರು ಏನು ಇಷ್ಟಪಡ್ತಾರೋ ಎಲ್ಲ ನಾನು ಕೊಡಿಸ್ತೀನಿ. ನಾನು ಕೊಟ್ಕೊಂಡು ಚೆನ್ನಾಗಿರ್ತೀನಿ, ಚೆನ್ನಾಗಿ ನೋಡ್ಕೊತೀನಿ. ನನಗೆ ತುಂಬ ಇಷ್ಟ ಆಗ್ಬಿಟ್ರು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.